ಬನ್ನಿ ಫ್ರೆಂಡ್ಸ್, ನಮ್ಮ ಪ್ರದೀಪ ನಮ್ಮ ಮೇಲೆ ಯಾರೋ ಚಪ್ಪಲಿ ಹೆಸರಂತೆ. ಬರೀ ನಮ್ಗೆಲ್ಲ ಚಪ್ಪಲಿ ಹೆಸರು ಅಂತ ಮಾತ್ರ ಗೊತ್ತು. ಅದಕ್ಕೆ ಮುಂಚೆ ಏನಾಯ್ತು ಅಂತ ತಿಳ್ಕೊಳ್ಳೋಣ ಬನ್ನಿ, ಹೇಳ್ತೀನಿ ಕತೆ. ಈ ಕಥೆಯ ಶೀರ್ಷಿಕೆ ಒಂದು ಚಪ್ಪಲಿಯ ಕತೆ. ಮೊದಲು ಇವತ್ತು ಕೆಂಪೇಗೌಡ ಜಯಂತಿ ಹಮ್ಮಿಕೊಂಡಿದ್ರು ಜಿಲ್ಲಾಡಳಿತ ವತಿಯಿಂದ ಮತ್ತೆ ಒಕ್ಕಲಿಗರ ಸಂಘದ ವತಿಯಿಂದ ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಮ್ಮ ಪ್ರದೀಪ್ ಈಶ್ವರ್ ಅವರು ವಹಿಸಿಕೊಂಡಿದ್ರು. ಅಫ್ಕೋರ್ಸ್ ನಿಮ್ಗೆಲ್ಲ ಗೊತ್ತೇ ಇದೆ, ಇತ್ತೀಚೆಗೆ ಕುಮಾರಣ್ಣನ್ಗೆ ಪ್ರದೀಪ್ ಈಶ್ವರ್ ಅವರಿಗೆ CS ಐಟ್ ಸಂಬಂಧಪಟ್ಟಂಗೆ ಹಿಂಗೆ ವಾಗ್ವಾದ ನಡೀತಾ ಇದೆ ಅಂತ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಚಿಕ್ಕಡಿಮೆ ತುಂಬಾ ಮಾತಾಡಿದ್ರು. ಇಲ್ಲಿ ನಮ್ಗೆಲ್ಲ ಕಾಡ್ತಾರೋ ಕಟ್ಟ ಕಡೆ ಪ್ರಶ್ನೆ ಏನು ಅಂದ್ರೆ, ಪ್ರದೀಪ್ ಈಶ್ವರ್ ಅವರು ಇವತ್ತಿನ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮಕ್ಕೆ ಯಾಕೆ ಬಂದ್ರು? ಇತ್ತೀಚೆಗೆ ಆದ SC/ST ಅವ್ರದ್ದು ಯಾವುದೇ ಜಯಂತಿಗಳು, ಅಂಬೇಡ್ಕರ್ ಜಯಂತಿ ಇರ್ಬೋದು, ದೇವರ ದಾಸಿಮಯ್ಯ ಜಯಂತಿ ಇರ್ಬೋದು, ಮಡಿವಾಳ ಅವ್ರದ್ದು ಕಾರ್ಯಕ್ರಮ ಇರ್ಬೋದು, ಶಂಕರಾಚಾರ್ಯ ಜಯಂತಿ, ಬಸವನ್ ಜಯಂತಿ, ಯಾವುದೇ ಜಯಂತಿ ಕಾರ್ಯಕ್ರಮಗಳು, ಯಾವುದೇ ಸಮುದಾಯದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ದಿರೋರು ಇವತ್ತು ಒಕ್ಕಲಿಗರದ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಏನಕ್ಕೆ ಪಾಲ್ಗೊಂಡ್ರು? ಅವರಿಗೆ ಮೊದಲೇ ಗೊತ್ತಿತ್ತು ನಾನು ಕುಮಾರನ ವಿರುದ್ಧ ಮಾತಾಡಿದ್ದೀನಿ, ನನ್ನ ಇವತ್ತು ವಿರೋಧ ಮಾಡೋದಕ್ಕೆ ಬಂದೇ ಬರ್ತಾರೆ ಅಂತ ಅದೇ ಪ್ಲಾನಿಂಗ್ ಇಟ್ಕೊಂಡು ಬೇಕು ಅಂತ ಹೈಲೈಟ್ ಆಗೋದಕ್ಕೆ ಅಂತಾನೆ ಇವತ್ತು ಶಾಸಕರು ನೆನೆ ಕಾರ್ಯಕ್ರಮಕ್ಕೆ ಬಂದಿದ್ರು. ಸ್ವಂತ ಸಮುದಾಯದ ಬಲ್ಜಿಗರದ ಕೈವಾಡ್ತಾತೆಯ ಜಯಂತಿ ಕೂಡ ಇವರು ಬಂದಿರಲಿಲ್ಲ. ಯಾವಾಗ್ಲೂ ನಾನು SC/ST OBC ಪರ ಅಂತಿದ್ದವರು ಇದಕ್ಕಿದ್ದಂಗೆ ಇವತ್ತು ಜನರಲ್ ಒಕ್ಕಲಿಗರ ಕಾರ್ಯಕ್ರಮಕ್ಕೆ ಬಂದ್ಬಿಟ್ರು. ಸರಿ ಬಿಡಿ, ಕಾರ್ಯಕ್ರಮಕ್ಕೆ ಬಂದ್ರು. ಕಾರ್ಯಕ್ರಮ ನಡೀತಿತ್ತು. JDS ಯುವಕರು ಆಚೆ ಬಂದಾಗ ಧರಣಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಂತ ಗೇಟ್ ಬಾಗ್ಲಾಸಿ ಪೊಲೀಸ್ ಅವರನ್ನು ತರಿಸಿದ್ರು. ಮತ್ತು ಆಮೇಲೆ ಏನಾಯ್ತು ನನಗೆ ಗೊತ್ತಿಲ್ಲ, ಪೊಲೀಸ್ ಅವರು ಗೇಟ್ ತೆಗೆದ್ರು. ಒಳಗೆ ಬಂದ್ಮೇಲೆ JDS ಮುಖಂಡರು ಒಕ್ಕಲಿಗರ ಸಮುದಾಯದವರು ನಮ್ಮ ನಾಯಕರನ್ನು ಬೈದಿದ್ದೀರಾ ಅಂತ ಅವ್ರು ಸ್ಟ್ರೈಕ್ ಮಾಡಕ್ ಶುರು ಮಾಡಿದ್ರು. ನೀವು ಸ್ಟ್ರೈಕ್ ಮಾಡ್ಬೇಕಾದ್ರೆ ನೀವು ಸುಮ್ಮನೆ ಕೂತಿದ್ರಿ, ಬಟ್ ಒಳಗಡೆ ಕೆರಳಿಸ್ತಾ ಇದ್ರಿ ಅವರೆಲ್ಲ. ನೀವು ಪ್ರತಿಭಟನೆ ಮಾಡ್ತಿದ್ರಿ, ಟೀ ಕುಡ್ಕೊಂಡು, ಸ್ನಾಕ್ಸ್ ತಿನ್ಕೊಂಡು, ಕಾಲಿಂಗ್ ಕುಡ್ಕೊಂಡು ಮಾಡ್ತಾ ಇದ್ರಿ. ಜನ ಅದಕ್ಕೂ ಕೆರಳಿಲ್ಲ, ಸುಮ್ಮನೆ ನಿಮ್ಗೆ ವಿರುದ್ಧ ಸ್ಲೋಗನ್ಸ್ ಕೂಕೊಂಡು ಏನೋ ಪ್ರತಿಭಟನೆ ಮಾಡ್ತಾ ಇದ್ರು. ನೀವು ಕೆಂಪೇಗೌಡ ವಿಚಾರವಾಗಿ ವ್ಯಂಗ್ಯವಾಗಿ ಭಾಷಣ ಮಾಡಿದ್ರಿ. ನಿಮ್ಗೆ ಗೊತ್ತಾಗಬೇಕು ಏನೇನ್ ಮಾತಾಡಿದ್ರಿ ಅಂತ. ಒಂದ್ ಪಕ್ಷದ ಕಾರ್ಯಕರ್ತರನ್ನ, ಒಂದ್ ಪಕ್ಷ ಒಂದು ಸಮುದಾಯನ ನೀವು ಚೆಲ್ಲಾಗಲು ಅಂತ ಅನ್ಬೋದು. ಅದೇ ನಿಮ್ಮ ಅಭಿಮಾನಿಗಳು ಅವರು ಚೆಲ್ಲಾಗ್ಲೇ ನಂಗಾದ್ರೆ ಅದಕ್ಕೂ ಕೂಡ ಸುಮ್ಮನೆ ಇದ್ರು ಜನ. ಇಲ್ಲಾಂದ್ರೆ ಅಲ್ಲೇನೆ ಬಿದ್ದಿರೋದು. ನೀವು ಆಚೆ ಬಂದು ಕಾರತ್ ಬಿಟ್ಟು ಅಲ್ಲಿ ಮೀಸೆ ತಿರುವಿ ತಗ್ಗೆದೆಲೆ ಅಂತ ನೀವು ಪುಷ್ಪಾ ಸ್ಟೈಲ್ ಅಲ್ಲಿ ಕತ್ತಿಂಗ್ ಅನ್ಕೊಂಡು ಮೀಸೆ ತಿರುವಿ ಕೂಲು ಕಿತ್ಬಿಟ್ಟು ಏನೋ ಕಿತ್ಕೊಳಕ್ಕಾಗಲ್ಲ ಅಂತಂದ್ರೆ ನೋಡಿ, ಅಲ್ಲಿ ಜನ ಕೇಳಿದ್ರು. ಅದು ಆದ್ಮೇಲೆ ಆಚೆಗೆ ಬಂದ್ಬಿಟ್ಟು ನೀವು ಜಾತಿ ನಡುವೆ ತಂದಿಕ್ಬಿಟ್ಟು ಈಗ ಕೆಂಪೇಗೌಡ ಜಯಂತಿ ಒಕ್ಕಲಿಗರ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಬೇರೆ ಬೇರೆ ಜಾತಿಗಳ ಬಗ್ಗೆ ಜೈಕಾರ ಹಾಕೊಂಡು ಬೇರೆ ಜಾತಿನ ಗ್ರೇಟ್ ಅನ್ನೋ ತರ ನೀವು ಬಿಂಬಿಸಿದ್ರಿ. ಯಾರೋ ಹಿಂಗೆ ಒಕ್ಕಲಿಗರ ಸಮುದಾಯದವರು ಅದನ್ನ ನೀವು ಆತರ ಎಲ್ಲ ಮಾಡಿದಕ್ಕೆ ಜನ ಕೆರಳಿ ಚಪ್ಪಲಿ ತಗೊಂಡು ನೋಡಿದ್ರು. ಚಪ್ಪಲಿ ಎಷ್ಟು ತಪ್ಪಿದ್ಯೋ ಅವ್ರನ್ನ ಪ್ರಚೋದನೆ ಮಾಡಿದವ್ರದ್ದು ಅಷ್ಟೇ ತಪ್ಪಿರುತ್ತೆ ಸರ್. ನೀವು ಆ ರೀತಿ MLA ನಡ್ಕೊಂಡ ರೀತಿನ ಪಬ್ಲಿಕ್ ಅಲ್ಲಿ MLA ಏನ್ ಬಿಹೇವ್ ಮಾಡ್ಬೇಕು ಅನ್ನೋದು ಫಸ್ಟ್ ತಿಳ್ಕೊಳ್ಳಿ ಸರ್. ಇನ್ನೊಂದು OBC ಕಾರ್ಡ್ ಪ್ಲೇ ಮಾಡ್ತಿದ್ದೀರಾ, OBC ಅಂತ ನಿಮ್ DK ಶಿವಕುಮಾರ್ ಏನೋ ಒಂದು ಹೇಳಿದಾರೆ ನೋಡ್ಕೊಳ್ಳಿ. ಒಬ್ಬ OBC ಹುಡುಗನ ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದಾ? ಜಿಲ್ಲೆಯಲ್ಲಿ OBC ಬದುಕಬಾರ್ದಾ? ಇಲ್ಲಿ ಇಲ್ಲ ರೀ, ಎಲ್ಲರೂ ಒಂದೇ. ಏನ್ OBC? ನಾನು OBC ಗೊತ್ತಾ ನಿಂಗೆ? ಒಕ್ಕಲಿಗರೆಲ್ಲ OBC ಗೊತ್ತಾ ನಿನ್ಗೆ? ಏನ್ OBC ಅಂತ? ಲಿಂಗಾಯತರು OBC, ಬ್ರಾಹ್ಮಣರು ಆದಾಯ ಇಲ್ಲದೆ ಹೋದವರು OBC. ನೀ ಸುಮ್ಮನೆ ನೀನು ಅಷ್ಟೇ.